ಲೀಲಾ ಅವ್ರೆ, ಪದೇ ಪದೇ ಒಬ್ಬ ತಾಯಿಯ ಮಹತ್ವವನ್ನ ವಿದ್ಯೆ ಅವಾಗಿಂದ ನಿಮ್ಗೆ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ನೀವು ಒಂದ್ ತಾಯಿ, ನಾನು ಒಂದ್ ತಾಯಿ, ವಿದ್ಯಾನು ಒಂದ್ ತಾಯಿ. ಆ ಮಕ್ಕಳಿಗೋಸ್ಕರ ಅಲ್ಲ ರೀ, ಒಂದು ಅನೈತಿಕ ಸಂಬಂಧಕ್ಕೆ ಮಕ್ಕಳನ್ನು ಬಿಡೋದಕ್ಕೆ ರೆಡಿ ಆಗಿದ್ದೀರಲ್ಲ, ಯಾವ ತರ ತಾಯಿ ರೀ ನೀವು? ಇದನ್ನ ತಾಳ್ಮೆಯಿಂದ ವಿದ್ಯೆ ಹೇಳ್ತಾ ಇದ್ದಾಳೆ. ನನ್ನಂತವಳಾಗಿದ್ರೆ ನನಗೆ ಅಷ್ಟು ತಾಳ್ಮೆ ಇಲ್ಲ. ಒಂದು ಅನೈತಿಕ ಸಂಬಂಧಕ್ಕೋಸ್ಕರ ನೀವು 9 ತಿಂಗಳು ಹೊಟ್ಟೆಯಲ್ಲಿ ಹೆತ್ತು ಸಿಸೇರಿಯನ್ ಮಾಡ್ಕೊಂಡು ನೀವು ಜನ್ಮ ಕೊಟ್ಟಿರುವಂತ 3 ಮಕ್ಕಳನ್ನ ಬಿಡೋದಕ್ಕೆ ರೆಡಿ ಆಗಿದ್ದೀರಾ ಅಂತಂದ್ರೆ ಏನ್ರಿ ಇದನ್ನ ಹೆಂಟನ ಅಂತಾರ? ನಾವ್ ಇದೆಲ್ಲ ಮಾತಾಡ್ಕೂಡ್ದು. ಆದ್ರೆ ನೀವು ಇಡೀ ಕರ್ನಾಟಕದ ಜನ ನೋಡೋ ಹಾಗೆ ಒಂದು ಅನೈತಿಕ ಸಂಬಂಧಕ್ಕೆ ಮೊಂಡವಾದ ಹಿಡ್ಕೊಂಡು ನಾನು ಸತ್ತೋಗ್ಬಿಡ್ತೀನಿ, ನನ್ನ ಮಕ್ಕಳನ್ನ ಕಳ್ಸ್ಬಿಡಿ, ನಾನು ಇಂಡಿಪೆಂಡೆಂಟ್ ಆಗಿ ಬದುಕ್ಬಿಡ್ತೀನಿ ಅಂತ ಹೆಂಗ್ರಿ ಹೋಗ್ತೀರಾ ನೀವು ಕಂಡವ್ರ ಮನೆಗೆ? ಅದ್ ನಿಮ್ ಇಷ್ಟ ಇರ್ಬೋದು, ನಿಮ್ಗೆ ಏನ್ ಇಷ್ಟ ಬರುತ್ತೋ ಅದಕ್ಕೆ ನೀವು ಸರ್ವ ಸ್ವತಂತ್ರರಿದ್ದೀರಿ. ಆದ್ರೆ ಅವ್ರು ಕನ್ವಿನ್ಸ್ ಮಾಡ್ತಾ ಇರೋದು ನೀವು ಮಕ್ಕಳ ಮುಖ ನೋಡಿ ಅಂತ. ಆ ಮಗು ಜೊತೆ ನೀವು ಮಾತಾಡ್ತಾ ಇರೋ ರೀತಿ ಏನ್ರಿ? ನಿಮ್ಮಪ್ಪ ಹೇಳ್ಕೊಟ್ನಲ್ಲ ಹಂಗೆ ಮಾತಾಡು. ಮಗುರಿ ಅದು, ನೀವ್ ಎತ್ತಿರೋ ಮಗುರಿ, ನಮ್ಮ ಮಕ್ಕಳಲ್ಲ. ನೀವು ಕಷ್ಟಪಟ್ಟು ಸಾಕಿರುವಂತ ಮಕ್ಕಳು ರೀ ಅವರು. ಎಲ್ಲೋಗ್ಬೇಕ್ರಿ ಆ ಮಕ್ಕಳು? ನಿಮ್ಗೆ ಈ ಸಂತು ಮೇಲೆ ಇರುವಂತಹ ಪ್ರೀತಿ ನಿಮ್ಮ ಹೊಟ್ಟೆ ಸೇರ್ಕೊಂಡು ಬಂದಿರುವಂತ ಮಕ್ಕಳ ಮೇಲೆ ಇಲ್ವಲ್ಲ? ಮಾತಾಡಿಲಿಲ್ಲ ಅವ್ರೆ, ದಯವಿಟ್ಟು ಮಾತಾಡಿ. ನೀವು ಮಕ್ಕಳ ಮೇಲೆ ಪ್ರೀತಿ ಇದೆ ಮ್ಯಾಮ್. ಪ್ರೀತಿ ಇದ್ರೆ ನೀವು ಈ ತರ ಮಾತಾಡ್ತೀರಾ? ನನ್ಗೆ ಯಾರು ಬೇಡ ಅಂತ ಹೇಳ್ತೀರಾ? ನನ್ಗೆ ಮಕ್ಕಳು ಬೇಡ ಅಂತ ಹೇಳ್ತೀರಾ? ನನ್ ಮಕ್ಕಳನ್ನ ಕಳಿಸ್ಕೊಳ್ಳಿ, ನಾನು ಎಲ್ಲಾದ್ರೂ ದೂರ ಕಷ್ಟ ಇಲ್ಲ, ಕಳಿಸ್ಕೊಡಿ ಅನ್ನೋದಲ್ಲ. ಕಳಿಸ್ಕೊಟ್ರೆ ನೋಡಿ, ನೀವು ಕೋರ್ಟ್ ಅಲ್ಲೂ ಕೂಡ ನಿಮ್ಗೆ ಸಾಕುವ ಶಕ್ತಿ ಇದ್ರೆ ಮಾತ್ರ ಮಕ್ಕಳನ್ನ ನಿಮ್ ಸುಪರ್ದಿಗೆ ಒಪ್ಪಿಸ್ತಾರೆ, ಗೊತ್ತಾ ನಿಮ್ಗೆ? ನೀವು ಮಕ್ಕಳ ಕಸ್ಟಡಿ ಬೇಕು ಅಂದ್ರೆ ನಿಮ್ಗೆ ಅವ್ರನ್ನ ಸಾಕುವ ಕೆಪಾಸಿಟಿ ಇದ್ರೆ ಮಾತ್ರ ನಿಮ್ ಕಸ್ಟಡಿ ಕೊಡ್ತಾರೆ. ನೀವೆಲ್ಲ ಸಹಿಸ್ಕೊಳ್ಳಿ, ಒಡ್ಸ್ಕೊಳ್ಳಿ, ಬಡಿಸ್ಕೊಳ್ಳಿ ಅಂತ ಯಾರು ಹೇಳ್ತಾ ಇಲ್ಲ. ಮಕ್ಕಳಿಗೋಸ್ಕರ ಒಂದು ಉತ್ತಮ ನಿರ್ಧಾರ ತೆಗೆದುಕೊಳ್ಳಿ. ಆಪ್ಷನ್ ಓಪನ್ ಇದೆ. ಇಟ್ಸ್ ಓಕೆ. ಎಲ್ಲರೂ ತಪ್ಪು ಮಾಡ್ತಾರೆ, ನಾನು ತಪ್ಪು ಮಾಡಿದ್ದೀನಿ ಜೀವನದಲ್ಲಿ. ಸಾಕಷ್ಟು ತಪ್ಪು ಮಾಡದೇ ಇರೋರು ಯಾರು ಇಲ್ಲ. ದೇವರುಗಳಲ್ಲ ನಾವು. ತಪ್ಪುಗಳನ್ನ ತಿದ್ದುಕೊಂಡು ಮುಂದಕ್ಕೆ ಹೋಗ್ಬೇಕು. ಈಗ ಎಲ್ಲ ಬಹಿರಂಗ ಆಗಿದೆ. ನನ್ನ ಸಂತೋಷ್ ಜೊತೆನೆ ಬಾಳ್ಬೇಕೆಂದ್ರೆ ಸಂತೋಷ್ ರೆಡಿ ಇಲ್ಲ. ಅವ್ರಿಗೂ ಮಾನ ಮರ್ಯಾದೆ ಬೇಕು. ಯಾರು ಬೇಡ. ಏನ್ ಮಾಡ್ತೀರಿ? ಮಕ್ಕಳನ್ನ ಬಿಟ್ಬಿಡ್ತೀರಾ? ಯಾಕ್ರಿ ಬೇಕು ನಿಮ್ಮಂತವ್ರಿಗೆ ಮಕ್ಕಳು? ಒಂದು ಅನೈತಿಕ ಸಂಬಂಧಕ್ಕೆ ಮಕ್ಕಳನ್ನು ಬಿಟ್ಬಿಟ್ರು ನಾನು ಅಲ್ಲೋಗ್ಬಿಡ್ತೀನಿ, ಇಲ್ಲೋಗ್ಬಿಡ್ತೀನಿ, ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಿದ್ರಲ್ಲ, ನಿಮ್ ಜೊತೆ ವಾದ ಮಾಡೋದು ವೇಸ್ಟ್ ಅಂತ ಅನಿಸ್ತಾ ಇದೆ. ಬದುಕಿ ಬಾಳಿ, ಜೀವನ ದೊಡ್ಡದಿದೆ. ನೀವು ಮಂಜುನಾಥ್ ಜೊತೆನೆ ಬಾಳಿ ಅಂತ ನಾವು ಹೇಳ್ತಾ ಇಲ್ಲ. ಬಾಳಿ, ಬದುಕಿ. ನೂರಾರು ದಾರಿಗಳಿವೆ. ನಾನು ಸಂತೋಷ ನೀನು ಬೇಡ ಅಂದ ತಕ್ಷಣ ನಾನು ಸತ್ತೋಗ್ಬಿಡ್ತೀನಿ, ನಂಗೇನು ಹೇಳ್ಬೇಡಿ, ನಂಗೆ ಅಳು ಬರ್ತಾ ಇದೆ, ನಂಗೆ ತಲೆ ಸುತ್ತಾ ಇದೆ, ನನ್ಗೆ ಹಂಗಾಗ್ತಾ ಇದೆ. ವಿದ್ಯೆ ಹೇಳಿದ್ಲಲ್ಲ, ಕೆಟ್ಟ ತಂದೆ ಇರ್ಬೋದು ಪ್ರಪಂಚದಲ್ಲಿ, ಕೆಟ್ಟ ತಾಯಿ ಇರೋದಕ್ಕೆ ಸಾಧ್ಯ ಇಲ್ಲ. ನೀವು ಕೆಟ್ಟ ತಾಯಿ ಅಂತ ನಾನು ಹೇಳ್ತಿಲ್ಲ. ನೀವು ಕಷ್ಟಪಟ್ಟು ಸಾಕಿದ್ದೀರಿ. ಯಾಕೆಂದ್ರೆ ಆ ಮಕ್ಕಳು ನಿಮ್ಮ ಬಗ್ಗೆ ವ್ಯಕ್ತಪಡಿಸ್ತಿರುವಂತ ಪ್ರೀತಿ ಇದೆಯಲ್ಲ, ಅದ್ರಲ್ಲಿ ಗೊತ್ತಾಗುತ್ತೆ. ನೀವು ನಿಮ್ಮ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಲ್ಲ. ನೀವು ತುಂಬಾ ಪ್ರೀತಿ ಮಾಡಿದ್ದೀರಾ. ಇಲ್ದಿದ್ರ ಮಕ್ಳಂಗೆ ಅಮ್ಮ 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 ಅಂತ ಬರ್ಕೊಳ್ತಾವ. ನೋಡಿ, ಆ ಮಗುಗೆ ಅಮ್ಮ ಬಂದಿದೆಯಂತೆ, ಜ್ವರ ಬಂದಿದೆಯಂತೆ, ಮನ್ಸ್ಕರ್ಗಲ್ವಾ? ಇರುತ್ತೆ ನಿಮ್ಮ ಮನಸ್ಸಿನ ಒಳಗಡೆ. ಆದ್ರೆ ಸಂತೋಷ್ ಮೇಲಿನ ಕುರುಡು ಪ್ರೀತಿಗೆ ನೀವು ಮಕ್ಕಳನ್ನು ತೆಚ್ಚೋದಕ್ಕೆ ರೆಡಿ ಆಗಿದ್ದಾರೆ ಆದ್ರೆ ಅದನ್ನು ಪ್ರೀತಿ ಅಂತ ಅನ್ನಲ್ಲ. ಪ್ರೀತಿಗೂ ಈ ರೀತಿಯ ವಾಂಛೆಗಳಿಗೂ ವ್ಯತ್ಯಾಸ ಇರುತ್ತೆ. ಪ್ರೀತಿ ಕೊನೆವರೆಗೂ ಇರುತ್ತೆ. ಈ ತರದ ಲಸ್ಟ್ ಇದೆಯಲ್ಲ, ಅದು ಶಾರ್ಟ್ ಪೀರಿಯಡ್. ಅದು